ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸು ಬರುತ್ತೆ. ಅದೇ ರೀತಿ ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಕೂಡ ಸಿಗುತ್ತೆ. ಓಕೆ, ಸಾಲ ಮಾಡಿ ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ? ನಮಗೂ ಒಂದು ಸ್ವಂತ ಮನೆ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ರಿಲೇಟಿವ್ಸ್ ಮನೆ ಕಟ್ಟಿದ್ದಾರೆ, ನಾವು ಮನೆ ಕಟ್ಟಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ? ನಿಮ್ಮೆಲ್ಲರಿಗೂ ಈ ವಿಡಿಯೋ ನಿಜವಾಗ್ಲೂ ಕೂಡ ಯೂಸ್ಫುಲ್ ಆಗುತ್ತೆ. ನಾವು ಕೂಡ ಸಾಲದಲ್ಲಿ ಮನೆ ಮಾಡಿ ಮಾರಿದ ಸ್ಟೋರಿ ಕೂಡ ನಿಮಗೆ ಹೇಳ್ತೀನಿ. ಆಮೇಲೆ ನೀವು ಡಿಸಿಷನ್ ನೀವು ತಗೊಳ್ಳಿ. ಮನೆ ಕಟ್ಟೋದು ಸ್ನೇಹಿತರೆ ಅಷ್ಟೇನು ಈಸಿ ಅಲ್ಲ. ನಾವು ಅಂದ್ಕೊಂಡಷ್ಟು ಮನೆ ಕಟ್ಟೋದು ಈಸಿ ಅಲ್ಲ. ಯಾಕೆಂದ್ರೆ ನಾವು ಕೂಡ ಅನ್ಕೊಂತೀವಿ, ಓಕೆ ಮನೆ ಕಟ್ಟೋದು ಈಸಿ, ನಾವು ಕಟ್ಬೋದು, ಹೇಗ್ ಬೇಕಾದ್ರೂ ಮನೆ ಕಟ್ಬೋದು, ನಾವು ಸಾಲ ಮಾಡಿ ಕಟ್ತೀವಿ, ನಮ್ಮ ರಿಲೇಟಿವ್ಸ್ ಹತ್ರ ದುಡ್ಡು ಇಸ್ಕೊಂಡು ಕಟ್ತೀವಿ, ಹಿಂಗೆ ಏನೇನೋ ಅನ್ಕೊಂತೀವಿ. ನಾವು ನಮ್ಮ ಕೈಲಿ ರೆಂಟೆಡ್ ಮನೇಲಿ ಇರೋಕ್ಕಾಗಲ್ಲ, ನಮ್ಗೆ ಸ್ವಂತ ಮನೆ ಬೇಕೇ ಬೇಕು, ನಾವು ಸಾಯೋದ್ರೊಳಗೆ ಒಂದು ಸ್ವಂತ ಮನೆ ಮಾಡಲೇಬೇಕು ಅನ್ಕೊಂತೀವಿ. ತಪ್ಪಲ್ಲ ಅದು. ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದು ಏನ್ ಗೊತ್ತಾ, ತಪ್ಪಲ್ಲ, ಸ್ವಂತ ಮನೆ ಕಟ್ಟಬೇಕು ಅನ್ನೋದು ತಪ್ಪಲ್ಲ. ಬಟ್ ನಾವು ಎಷ್ಟು ದುಡಿತಾ ಇದ್ದೀವಿ ಅದನ್ನ ಫಸ್ಟ್ ನೀವು ಥಿಂಕ್ ಮಾಡಿ, ಓಕೆನಾ? ಯಾಕೆಂದ್ರೆ ಒಂದು 50,000 ರೂಪಾಯಿ ನಾವು ಸಂಬಳ ತಗೊಂತೀವಿ ಅಂತಂದ್ರೆ ನೀವು ಯೋಚನೆ ಮಾಡಿ, ಒಂದು ಮನೆನ ನಾನು ಓಕೆ ಅಪ್ಪ, ನಾನು ಒಂದು ಯಾವ್ದೋ ಒಂದು ಫ್ಲಾಟ್ ತಗೊಂತೀನಿ, ನಾನು ತಿಂಗ್ಳಿ ಒಂದು 30,000 EMI ಆದ್ರೂ ನಾನು ಪರವಾಗಿಲ್ಲ, ನಾನು ಕಟ್ತೀನಿ, ನಾನು ಕಟ್ತೀನಿ ಅಂತ ಇದ್ದಕ್ಕಿದ್ದಂತೆ ನೀವು ಒಂದು 2,000 3,000 ಮನೆ ರೆಂಟ್ ಅಲ್ಲಿ ಇದ್ದವರು ಸಡನ್ ಆಗಿ ಮನೆ ಕೈ ಹಾಕ್ತೀರಾ, ಮನೆ ತಗೊಂತೀರಾ ಅಂತ ಇರ್ತದೆ. ಯೋಚನೆ ಮಾಡಿ, ನಿಮ್ಮ ಬ್ಯಾಂಕ್ನ ಖಾತೆಗೆ ಆಯ್ತಾ, ನಿಮ್ಮ ಏನು ಲೋನ್ ಅಕೌಂಟಿಗೆ ಒಂದು 30,000 ಪ್ರತಿದಿನ EMI ಕಟ್ಟಕ್ ಹೋದ್ರೆ, ಹೌಸ್ ಲೋನ್ ಕಟ್ಟಕ್ ಹೋದ್ರೆ ನಿಮಗೆ ಉಳಿಯೋದು 20,000. 20,000ದಲ್ಲಿ ಈಗಿನ ಆಯ್ತಾ ಈ ಒಂದು ಕಾಸ್ಟ್ಲಿ ಯುಗದಲ್ಲಿ ಮಕ್ಕಳ ಎಜುಕೇಶನ್, ಮನೆ ನಡೆಸೋದು, ಗಾಡಿ ಪೆಟ್ರೋಲು, ಬರುವಂತಹ ಹಬ್ಬಗಳು, ಮತ್ತೆ ಮಧ್ಯದಲ್ಲಿ ಬರುವಂತಹ ಹೆಲ್ತ್ ಇಶ್ಯೂಸು, ಮನೆಗೆ ಬರುವ ನೆಂಟರು, ಮದುವೆಗಳಿಗೆ ಹೋಗೋದು, ಮತ್ತೊಂದು ಮಗದೊಂದು, 20,000ದಲ್ಲಿ ನಿಭಾಯಿಸಕ್ಕಾಗುತ್ತಾ? ಆಗುತ್ತಾ? ಯೋಚನೆ ಮಾಡಿ ನೀವೇ. ಖಂಡಿತ ಆಗಲ್ಲ. ಮೈ ಮೇಲೆ ಇಳ್ಕೊಂತೀರಾ, ಆಮೇಲೆ ಕಟ್ಟಿರೋ ಮನೆನೂ ಬ್ಯಾಂಕಿಗೆ ಬಿಟ್ಕೊಡ್ತೀರಾ. ಇದು 100%. ಈಗ ನಿಮಗೊಂದು ನಿಜವಾದ ಒಂದು ವಿಷಯನ ನಾನು ನಿಮಗೆ ಹೇಳ್ತೀನಿ. 1,00,000 ಸಂಬಳ ತಗೊಂಡ್ರು ಕೂಡ 50,000 EMI ಕಟ್ಟೋದು ಕಷ್ಟ. EMI ಕಟ್ಟೋದು ಕಷ್ಟ. ನೀವು ಮಾಡೋ ಬರದಲ್ಲಿ ಮಾಡ್ಬಿಡ್ತೀರಾ ಆಯ್ತಾ. ಏನೋ ಒಂದು ಎಡವಟ್ಟಾಗಿ ನಿಮ್ ಕೆಲಸ ಹೋಯ್ತು ಅಂತ ಇಟ್ಕೊಳ್ಳಿ, ಎಲ್ಲಿಂದ ಕಟ್ತೀರಾ EMIನ? ಎಲ್ಲಿಂದ ಕಟ್ತೀರಾ? ಯೋಚನೆ ಮಾಡಿ, ಎಲ್ಲಿಂದ ಕಟ್ತೀರಾ? ಮಂತ್ಲಿ ಸ್ಯಾಲರಿ ತಗೊಳೋರು ಆಯ್ತಾ, ಇದನ್ನ ತುಂಬಾ ಗಮನವಿಟ್ಟು ಕೇಳಿ. ತಿಂಗಳು ಸಂಬಳ ಬರುತ್ತಲ್ಲ ಅಂತೇಳಿ ಕಮಿಟ್ ಆಗಿ ಕಾರ್ನ ಲೋನಲ್ಲಿ ತಗೊಳೋದು, ಮನೆನ EMI ಅಲ್ಲಿ ತಗೊಳೋದು ಮಾಡಕ್ಕೆ ಹೋಗಬೇಡಿ. ಯಾವಾಗ ನಿಮ್ ಕೆಲಸ ಹೋಗುತ್ತೋ ಗೊತ್ತಿರಲ್ಲ, ಆಗ ಮನೆ EMI ಕಟ್ಟಕ್ಕಾಗದೆ ನೀವು ಪರದಾಡ ಪಾಡಿದೆಯಲ್ಲ, ಅದು ನಾಯಿಗೂ ಬೇಡ. ಯಾಕೆ ಹೇಳ್ತಿದ್ದೀನಿ ಅಂದ್ಕೊಂತಿದ್ದೀರಾ? ಎಕ್ಸ್ಪೀರಿಯನ್ಸ್. ನಾನು ಕೂಡ ಅಬ್ರಾಡ್ ಅಲ್ಲಿ ಇದ್ದಾಗ 1,00,000 ಚಿಲ್ಲರೆ ಸಂಬಳ ತಗೊಂತ ಇದ್ದೆ. ಹಾಗಾಗಿ ನಾನು ಅಬ್ರಾಡಲ್ಲಿ ದುಡಿತಾ ಇದ್ದೀನಿ, 1,00,000 ಮೇಲೆ ದುಡಿತಾ ಇದ್ದೀನಿ ಅಂತೇಳಿ ಹತ್ತತ್ರ 1 ಕೋಟಿ ಬೆಲೆ ಬಾಳುವಂತಹ ಮನೆನ ನಿರ್ಮಾಣ ಮಾಡಿದ್ದೆ ನಾನು. 1 ಕೋಟಿ ಬೆಲೆ ಬಾಳುವಂತಹ ನಿರ್ಮಾಣ. ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು, ಎಲ್ಲರೂ ಚೆನ್ನಾಗೇ ಆಗ್ತಾ ಇತ್ತು. ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ಲು, ಇನ್ನೊಬ್ಬ ಮಗಳು ಬಂದ್ಬಿಟ್ಟು 10th ಓದ್ತಾ ಇದ್ಲು. ಎಲ್ಲವೂ ಕೂಡ ಚೆನ್ನಾಗೇ ನಡೀತಾ ಇತ್ತು. ಮನೆ ಕೂಡ ನಿರ್ಮಾಣ ಮಾಡಿದೆ, 3 ಮನೆಯ ರೆಂಟಿಗೆ ಕೊಟ್ಟೆ, ನಾವು ಕೆಳಗಡೆ ಪೊಸಿಷನ್ ಅಲ್ಲಿ ಇದ್ದು, ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇತ್ತು. ಇದ್ದಕ್ಕಿದ್ದಂತೆ ನನಗೊಂದು ಹೆಲ್ತ್ ಇಶ್ಯೂ ಆಗಿ ನಾನು ಅಬ್ರಾಡಿಂದ ವಾಪಸ್ ಬಂದೆ. ಇದ್ದಕ್ಕಿದ್ದಂತೆ ವಾಪಸ್ ಬಂದ ಮೇಲೆ ಸ್ನೇಹಿತರೆ, ಒಂದು 6 ಮಂತ್ ಏನೋ ಎಲ್ಲವೂ ಚೆನ್ನಾಗಿ ನಡೀತು, ಚೆನ್ನಾಗಿ ಕಟ್ತೆ, ಲೋನ್ ಕಟ್ತೆ, ಎಲ್ಲದೂ ಕಟ್ತೆ. ಆಮೇಲೆ ರಿಯಲ್ ಪಿಕ್ಚರು ನನಗೆ ಗೊತ್ತಾಯ್ತು. ಆಗ ಗೊತ್ತಾಯ್ತು, ಇಂಡಿಯಾದಲ್ಲಿ ಒಂದು 30,000ನ ನಾನು ನನ್ನ EMIಗೆ ಕಟ್ಟಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ನಾನು ತಗೊಂಡಿದ್ದು ಬರೀ 30 lakhs ಲೋನು, 27,000 ರೂಪಾಯಿ ಪ್ರತಿ ತಿಂಗಳು EMI ಕಟ್ಟಬೇಕಿತ್ತು. ಒಂದು ಕಂತು ಕೂಡ ಡ್ಯೂ ಬಿಡಂಗಿಲ್ಲ. ಆ 27,000 ರೂಪಾಯಿನ ನನ್ನ ಕೈ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇದು ಸತ್ಯ. 27,000 ನನಗೆ ಕಟ್ಟಕ್ಕಾಗ್ದೇನೆ ನಾನು ಪರದಾಡಿದ್ದು ಅಷ್ಟಿಷ್ಟಲ್ಲ. ಆಗ
ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ ಮನುಷ್ಯನ ಲೈಫು ಆಯ್ತಾ ತುಂಬಾ ತುಂಬಾ ಕಷ್ಟ. ಅದು ಮಂತ್ಲಿ ಸ್ಯಾಲರಿನ ನಂಬ್ಕೊಂಡು ತಿಂಗಳ ಸಂಬಳ ಬರುತ್ತಲ್ಲ ಅಂತ ಹೇಳಿ ನೀವೇನಾದ್ರು EMI ಮಾಡ್ಕೊಂಡ್ರೆ ಇದೆಯಲ್ಲ, ನೇಣ್ ಹಾಕೊಳ್ಳೋದೊಂದು ಬಾಕಿ. ದಯವಿಟ್ಟು ಯಾರು ಮಾಡ್ಕೋಬೇಡಿ. ನಿಮಗೆ ಬೇರೆ ಏನಾದ್ರೂ ಸೋರ್ಸ್ ಇದೆಯಾ ಅದನ್ನ ಯೋಚನೆ ಮಾಡ್ಕೊಳ್ಳಿ. ಸಂಬಳದ ಒಟ್ಟಿಗೆ ನಿಮಗೆ ಬೇರೆ ಸೋರ್ಸ್ ಬರುತ್ತೆ. ನಾನು ಅಕಸ್ಮಾತ್ ಒಂದು 3 ತಿಂಗಳು ನನ್ ಹೆಲ್ತ್ ಇಶ್ಯೂ ಆಗಿ ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ನನಗೆ ಬೇರೆ ಕಡೆಯಿಂದ ಸೋರ್ಸ್ ಬರುತ್ತೆ, ನಾನು ಅದರಿಂದ EMI ಕಟ್ತೀನಿ ಅನ್ನಂಗಿದ್ರೆ ಫೈನ್, ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಬಟ್ ಕೆಲ್ಸನೇ ನಂಬ್ಕೊಂಡು, ನೀವು ಮಾಡುವಂತಹ ಕೆಲ್ಸನೇ ನಂಬ್ಕೊಂಡು EMI ಕಾರು, EMI ಮನೆ ಆಯ್ತಾ, ನೀವೇನಾದ್ರೂ ತಗೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದೀನಿ, ಅದನ್ನ ಬ್ಯಾಂಕ್ ಅವ್ರು ವಾಪಸ್ ತಗೊಳೋದು ಅಂತೂ ಗ್ಯಾರಂಟಿ. ಏನಿಲ್ಲ, ಬ್ಯಾಂಕ್ ಅವರು ಮುಲಾಜ್ ನೋಡಲ್ಲ. 1 ಕಂತು 2 ಕಂತು 3 ಕಂತು 4ನೇ ಕಂತಿಗೆ ಅವ್ರು ಏನ್ ಆಕ್ಷನ್ ತಗೋಬೇಕು ತಗೊಂತಾರೆ, ಇಮಿಡಿಯೇಟ್ ತಗೊಂತಾರ ಅವ್ರು. ಆಗ ನೀವು ಅಕಸ್ಮಾತ್ ಆ ಮನೆನ ಆಯ್ತಪ್ಪ ನಾವೇ ಸೇಲ್ ಮಾಡಿ ಬ್ಯಾಂಕ್ ಲೋನ್ ತೀರ್ಸೋಣ ಅಂತ ನಿಂತ್ರು ಆ ಮನೆ ಸೇಲ್ ಆಗಕ್ಕೆ ಆಯ್ತಾ, ನೀವು ತಗೊಂಡಷ್ಟು ಈಸಿ ಅಲ್ಲ ಮನೆ ಸೇಲ್ ಮಾಡೋದು. ಹತ್ತತ್ರ 1.5 ವರ್ಷ ತಗೊಂಡು, 1.5 ವರ್ಷ ಅದು ಎಷ್ಟು ಜನ ಬಂದು ನೋಡ್ಕೊಂಡು ಹೋಗಿದಾರೋ ಮನೇನ, ಅದು ಎಷ್ಟು ಜನ ಇಂಜಿನಿಯರ್ ಸಮೇತ ಬಂದು ನೋಡ್ಕೊಂಡು ಹೋಗಿದಾರೋ, ಎಷ್ಟು ಜನ ಎಷ್ಟೆಷ್ಟು ರೇಟಿಗೆ ಕೇಳಿದಾರೋ. ಒಂದು ಮನೆ ಕಟ್ಟಿದ್ ಎಷ್ಟು ಅನುಭವ ಇದೆ ನನಗೆ, ಒಂದು ಮನೆ ಮಾರೋದು ಕೂಡ ಅಷ್ಟೇ ಕಷ್ಟ ಅನ್ನೋದು ನನಗೆ ಅನುಭವ ಆಗಿದೆ. ಅಷ್ಟು ಆಯ್ತಾ ಕಷ್ಟ ಒಂದು ಮನೆನ ಸೇಲ್ ಮಾಡೋದು. ಹಾಗಾಗಿ ದಯವಿಟ್ಟು ಸಾಲ ಮಾಡಿ ಮನೆ ಕಟ್ಟೋರು 100 ಸರಿ ಯೋಚನೆ ಮಾಡಿ ಆಯ್ತಾ. ನಮ್ಗೆ ನಾನು ಅಬ್ರಾಡಲ್ಲಿ ದುಡಿತಿದ್ದೀನಿ, 1 ಲಕ್ಷ ಚಿಲ್ಲರೆ ದುಡಿತಾ ಇದ್ದೀನಿ, 27 ಸಾವಿರ ಲೋನ್ ಕಟ್ಟೋದೇನು ಕಷ್ಟನಾ ಅಂದ್ಕೊಂಡೆ. ತುಂಬಾ ತುಂಬಾ ಕಷ್ಟ. ಲೈಫ್ ಯಾವಾಗ ಟರ್ನ್ ಆಗುತ್ತೆ ಗೊತ್ತಿರಲ್ಲ, ಯಾವಾಗ ಹೆಲ್ತ್ ಇಶ್ಯೂಸ್ ಬರುತ್ತೆ ಗೊತ್ತಿರಲ್ಲ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಆಗ ನೀವು EMI ಕಟ್ಟಕ್ಕಾಗ್ದೇನೆ ಒದ್ದಾಡೋದಿದೆಯಲ್ಲ, ನಾಯಿ ಪಾಡು. ಬೇಡ ಸ್ನೇಹಿತರೆ, ದಯವಿಟ್ಟು ಹೇಳ್ತಾ ಇದೀನಿ, ನೀವು ದುಡಿತಿದ್ದೀರಾ, ಲಕ್ಷಾನ್ಗಟ್ಲೆ ದುಡಿತಿದ್ದೀರಾ, ಸ್ವಲ್ಪ ಅಮೌಂಟ್ ಮಾಡ್ಕೊಳ್ಳಿ. ಒಂದು ಅಮೌಂಟ್ ಮಾಡ್ಕೊಂಡು ಅದನ್ನ ಒಂದು ಫಿಕ್ಸೆಡ್ ಬಿಲ್ಲೋ ಮತ್ತೊಂದು ಇಟ್ಟು ಅದ್ರಲ್ಲಿ ಬರೋ ರೆಂಟಲ್ಲಿ ಏನಾದ್ರೂ ಮಾಡಕ್ಕೆ ಟ್ರೈ ಮಾಡಿ. ಬಟ್ ಕೈಯಲ್ಲಿ 10 ಲಕ್ಷ ದುಡ್ಡಿಲ್ದೇನೆ ಬರೋ ದುಡ್ಡನ್ನೆಲ್ಲ ಸಾಲ ಮಾಡಿ ಮನೆ ಕಟ್ಟಿ ಆಮೇಲೆ EMI ಕಟ್ಟಕ್ಕೆ ಪರದಾಡೋದಕ್ಕಿಂತ ಫಸ್ಟ್ ಒಂದು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಸೈಟ್ ತೆಗೆದಿಟ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಮಾಡಿ. ನಿಮ್ಮ ತಿಂಗಳ ಸಂಬಳವನ್ನು ನೆಚ್ಕೊಂಡು ದಯವಿಟ್ಟು ಏನೂ ಮಾಡಕ್ ಹೋಗ್ಬೇಡಿ. ಯಾವಾಗ ಹೆಂಗಾಗುತ್ತೆ, ಯಾವಾಗ ಯಾರಿಗೆ ಏನ್ ಕೈ ಕೊಡುತ್ತೆ ಗೊತ್ತಿರಲ್ಲ. ಯೋಚನೆ ಮಾಡಿ ಆಯ್ತಾ. ಹತ್ತತ್ರ 1,40,000 ಸ್ಯಾಲ್ರಿ ತಗೊಂತಿದ್ದಂತಹ ನಾನು 27,000 EMI ಕಟ್ಟಕ್ಕೆ ನಾನು ಒದ್ದಾಡಿದ್ದೀನಿ ಇಂಡಿಯಾದಲ್ಲಿ. ಅಂದ್ರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಯಾಕೆಂದ್ರೆ ಇಲ್ಲಿ 1 ಲಕ್ಷ ನಿಮಗೆ ಸಂಬಳ ಬಂದ್ರು ಕೂಡ ಇಂಡಿಯಾದಲ್ಲಿ ಅದ್ರ ಅಷ್ಟೇ ನಿಮಗೆ ಎಕ್ಸ್ಪೆನ್ಸಿವ್ ಇರುತ್ತೆ. ಮಕ್ಕಳು ಎಜುಕೇಶನ್ ಮಾಡ್ತಾ ಇರ್ತಾರೆ, ಮನೆಗೆ ಬೆಳಿಗ್ಗೆ ಇದ್ರೆ ಪೆಟ್ರೋಲು, ಹಾಲು, ಮೊಸರು, ತರಕಾರಿ, ನಾನ್ ವೆಜ್ ತಿನ್ನೋರಾದ್ರೆ ನಿನ್ ಕತೆನೇ ಮುಗೀತು. ಎಷ್ಟೆಲ್ಲಾ ಖರ್ಚಿದೆ. ಇದ್ರ ಮಧ್ಯೆ ನಾವು ಉಳಿಸಿ EMI ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಹಾಗಾಗಿ ಆಯ್ತಾ, ಯಾರೋ ನಮ್ ನೆಂಟ್ರು ಮನೆ ಕಟ್ಟಿದ್ರು, ನಮ್ಮ ಪಕ್ಕದ ಮನೆಯವ್ರು ಕಟ್ಟಿದ್ರು, ನಮ್ ಎದುರು ಮನೆಯವ್ರು ಕಟ್ಟಿದ್ರು, ನಾವು ಕಟ್ಟೋಣ. ಅದು ಎಕ್ಸ್ಪೆಷಲಿ ಹೆಣ್ಮಕ್ಳೇ ಜಾಗ್ರತೆ. ಯೋಚನೆ ಮಾಡಿ, ನಿಮ್ ರಿಲೇಟಿವ್ಸ್ ಕಟ್ಟಿದ್ರು, ಇನ್ಯಾರೋ ಕಟ್ಟಿದ್ರು, ಮನೆ ಕಟ್ಟೋಣ ರೀ ಅಂತೇಳಿ ನಿಮ್ ಗಂಡನಿಗೆ ಕಾಟ ಕೊಟ್ಟು ಮನೆ ಕಟ್ಟಿದ್ರಿ, ಕೊನೆಗೆ ಬಾಡಿಗೆ ಮನೆಯಲ್ಲಿ ಇದ್ದಿದ್ ನೆಮ್ಮದಿನೂ ಕೂಡ ಸ್ವಂತ ಮನೇಲಿ ಇಲ್ದಂಗ ಹೋಗ್ಬಿಡುತ್ತೆ. ನಿಜವಾಗ್ಲು ನೆಮ್ಮದಿ ಕಳ್ಕೋಬೇಕಾಗುತ್ತೆ. ಮನೆ ಮೇಲೆ ಲೋನ್ ಇದ್ರೆ ಮನೆದು ಲೋನ್ ತೀರೋ ತನಕ ಆ ಮನೆ ನಿಮ್ದಾಗಲ್ಲ. ಬ್ಯಾಂಕ್ ಅವರು ಯಾವಾಗ ಬೇಕಾದ್ರೂ ನಿಮ್ ಮನೆನ ಆಯ್ತಾ ಅವರು ತಗೊಳ್ತಾರೆ. ಲೋನ್ ತೀರೋ ತನಕ ನೀವು ನಿಮ್ಮ ಸ್ವಂತ ಮನೇಲೆ ಬಾಡಿಗೆ ಮನೇಲಿ ಇದ್ದಂಗೆ. ನಾನು ಸೋರ್ಸ್ ಇದ್ದು ಲೋನ್ ತಗೊಂಡು ಒಳ್ಳೆ ಡಿಪ್ಲೆಕ್ಸ್ ಮನೆ ಕಟ್ತಿದ್ದೀನಿ, ಒಳ್ಳೆ ಸೂಪರ್ ಮನೆ ಕಟ್ತಿದ್ದೀನಿ ಅನ್ನೋರಿಗೆ ನಾನು ಏನು ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ಸೋರ್ಸ್ ಬರುತ್ತೆ, ಅವ್ರಿಗೆ ಕೆಲಸ ಇಲ್ಲ ಅಂದ್ರೂ ಅವ್ರಿಗೆ ಬರೋ ಸೋರ್ಸ್ ಅಲ್ಲಿ ಅವ್ರು ಕಟ್ತಾರೆ. ಬಟ್ ತಿಂಗಳು ಸಂಬಳನೇ ನಂಬ್ಕೊಂಡು ಮನೆನ ಸಾಲ ಮಾಡಿ ಕಟ್ಟೋದು, ಮನೆನ ಸಾಲ ಮಾಡಿ ತಗೊಳೋದಿದೆಯಲ್ಲ, ಇದು ಬೇಡ ಅಂತ ಹೇಳ್ತೀನಿ. ಅದು ನಮ್ಮಂತ ಮಿಡ್ಲ್ ಕ್ಲಾಸ್ ಅವರಿಗೆ ನಿಜವಾಗ್ಲೂ ಕೂಡ ಹೇಳ್ತೀನಿ, ಬಾಣ್ಲಿಯಿಂದ ಬೆಂಕಿಗೆ ಬಿದ್ದಂಗ ಆಗುತ್ತೆ ನೋಡಿ. ಅಯ್ಯೋ ಬಾಡಿಗೆ ಮನೇಲಿ ಇದ್ದೀನಲ್ಲ ಅಂತ ಸಾಲ ಮಾಡಿ ಸ್ವಂತ ಮನೆ ತಗೊಂಡ್ರೆ ಅವಾಗ ಹೆಂಗೋ ನೆಮ್ಮದಿಯಾಗಿರ್ತೀರ, ಈಗ ಬರೋ ನೆಮ್ಮದಿನೂ ಕಳ್ಕೊಂತೀರ. ಅದು ಬೇಡ. ಅದು ಸಾಲ ಮಾಡಿ ಮನೆ ಕಟ್ಟಿ ಕೊನೆಗೆ ಆ ಮನೆ ಮಾರಕ್ಕೆ ನೀವು ಪರದಾಡಿ ಆ ಮನೆನ ಮಾರಕ್ಕಾಗ್ದೇನೆ ಕೊನೆಗೆ ಈ ಕಡೆ ಸಾಲ ಬಡ್ಡಿನೂ ಜಾಸ್ತಿ ಆಗಿ ತುಂಬಾ 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 ನೀವು
ಆಯ್ತಾ, ಕಷ್ಟ ಪಡ್ಬೇಕಾಗತ್ತೆ. ಇದು ಕಷ್ಟ ಅನ್ನೋದಕ್ಕಿಂತನೂ ನಿಮಗೆ ಇದೊಂಥರ ನುಂಗ್ಲಾರದ ತುತ್ತಾಗುತ್ತೆ. ನಾನು 3 ವಿಷಯನ ನಿಮ್ಗೆ ಹೇಳ್ಬಿಡ್ತೀನಿ. ಬ್ಯಾಂಕ್ EMI ಅನ್ನೋದೇನಿದೆ, ಹೌಸಿಂಗ್ ಲೋನ್ ಅನ್ನೋದೇನಿದೆ, ಇದು ಸತತ 20 ವರ್ಷಗಳ ಕಾಲ ನಿಮ್ಮನ್ನ ಆಯ್ತಾ ನಿದ್ದೆ ಮಾಡಕ್ ಬಿಡಲ್ಲ. 20 ವರ್ಷಗಳ ಕಾಲ ಇದ್ರ ಹಿಂದೆ ಓಡ್ಬೇಕು ನೀವು. ಅಷ್ಟು ತಾಕತ್ತು ಇದೆಯಾ ನಿಮಗೆ? ಆಯ್ತಾ, ಫೈನ್. ಇಲ್ಲ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ, ಈ ಬ್ಯಾಗೇಜ್ ಹೊತ್ಕೊಂಡು ತಿರ್ಗಕ್ಕಾಗಲ್ಲ. ಯಾಕಂದ್ರೆ 1 ತಿಂಗಳು EMI ಮಿಸ್ ಆಗಂಗಿಲ್ಲ. ಯೋಚನೆ ಮಾಡಿ, ಅಕಸ್ಮಾತ್ ಒಂದು ರೆಂಟೆಡ್ ಹೌಸಲ್ಲಿ ಇದ್ರೆ ನಾವು ಆ ಬಾಡಿಗೆ ಕೊಟ್ಟಂತಹ ಓನರ್ ಹತ್ರ ಹೋಗಿ, ಸರ್ ನಮ್ಗೆ ಇವತ್ತು ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಈ ತಿಂಗಳು ಮುಂದಿನ ತಿಂಗಳು ಕೊಡ್ತೀವಿ ಸರ್ ಅಂದ್ರೆ ಅವ್ರು ಸುಮ್ಮನೆ ಆಗ್ತಾರೆ. ಬಟ್ ಹೌಸಿಂಗ್ ಲೋನ್ ಹಂಗಲ್ಲ. ದಯವಿಟ್ಟು ಹೌಸಿಂಗ್ ಲೋನ್ನ ಮಾಡಿ, ಮನೇನ ಮಾಡಿ, ಅದರಲ್ಲಿ ನಾವು ವಾಸ ಮಾಡಿ ನೆಮ್ಮದಿಯಾಗಿರ್ತೀವಿ ಅನ್ನೋರು ಖಂಡಿತವಾಗ್ಲೂ ಯಾರೂ ಇಲ್ಲ. ಎಲ್ಲರೂ ಕೂಡ ಅಯ್ಯೋ ನಾವು ರೆಂಟೆಡ್ ಹೌಸಲ್ಲೇ ನೆಮ್ಮದಿಯಾಗಿದ್ವಪ್ಪ, ಯಾಕಪ್ಪ ಸ್ವಂತ ಮನೆ ತಗೊಂಡು, ಈ ಪರದಾಟ ಯಾರಿಗ್ ಬೇಕು ಅಂತ ಅನ್ನೋರೇ ಜಾಸ್ತಿ. ಎರಡನೇದು, ಬರುವ ದುಡಿಮೆ ಆಯ್ತಾ, ಇರೋ ದುಡಿಮೆ ಏನಿದೆ ಆ ದುಡಿಮೆ ಪೂರ್ತಿ EMIಗೆ ಕಟ್ಟೋ ರೀತಿ ಯಾವ EMIನೂ ಮಾಡ್ಬೇಕು. ದಯವಿಟ್ಟು ಒಂದು 50,000 ದುಡಿತಿದ್ದೀರಾ ಅಂದ್ರೆ ಒಂದು 20,000 ಖರ್ಚಾಗ್ಲಿ, ಒಂದು 10,000 ಇನ್ವೆಸ್ಟ್ ಮಾಡಿದ್ರು ಒಂದು 20,000 ಯಾವಾಗ್ಲೂ ಮನೇಲಿ ಇರ್ಬೇಕು. ಬರೋ ದುಡ್ಡೆಲ್ಲ EMIಗೆ ಹೋಗ್ಬಿಟ್ರೆ ನೀವು ಏನಾದ್ರೂ ಒಂದು ತಿಂಗಳು ಮಧ್ಯದಲ್ಲಿ ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು, ಏನೋ ಒಂದಾಯ್ತು ಅಂದ್ರೆ ಕೈಯೊಡ್ಬೇಕಾಗುತ್ತೆ. ಅದು ಮಾಡಬೇಡಿ. ನಿಮ್ಮ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ, ಮನೆಗೆ ಸ್ವಲ್ಪ ಇಟ್ಕೊಳ್ಳಿ, ಸ್ವಲ್ಪನ ಆಯ್ತಾ, ನಿಮ್ಮ ಜಾಗ್ರತೆಗೆ ಸ್ವಲ್ಪ ಸೇವಿಂಗ್ ಮಾಡಿ ಇಟ್ಕೊಳ್ಳಿ. ಈಗ ಪ್ರಾಪರ್ಟಿನ ಸೇಲ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಪ್ರಾಪರ್ಟಿ ನಾವು ತಗೊಳತಿಗೆ ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಸ್ವಲ್ಪ ದುಡ್ಡು ಇರುತ್ತೆ, ಬ್ಯಾಂಕ್ ಲೋನ್ ಕೊಡ್ತಾರೆ, ಯಾವ್ದೋ ಒಂದು ಫ್ಲಾಟ್ ತಗೊಂಡ್ಬಿಡ್ತೀವಿ. ಬಟ್ ಆ ಫ್ಲಾಟ್ ಅನ್ನ ನೀವು ಮಾರತಿಗೆ ಕೊಡೋ ಕಷ್ಟ ಇದೆಯಲ್ಲ, ನಮ್ ಶತ್ರುಗೂ ಬೇಡ. ಯಾಕೆಂದ್ರೆ ಇವತ್ತೊಬ್ಬ ಹೌಸನ್ನ ಬೈ ಮಾಡ್ತಾನೆ ಅಂತಂದ್ರೆ ಅವನು ಓಲ್ಡ್ ಹೌಸನ್ನ ಬೈ ಮಾಡಕ್ ಇಷ್ಟಪಡಲ್ಲ. ಅವನ ಥಾಟ್ಸ್ ಬೇರೆ ಇರುತ್ತೆ, ಅವನಿಗೆ ಬೇಕಾಗಿಂತ ಫೆಸಿಲಿಟಿನೇ ಬೇರೆ ಇರುತ್ತೆ. ನೀವು ನಿಮ್ಗೆ ಇಷ್ಟದಂತೆ ನೀವು ಮನೆ ಕಟ್ಕೊಂಡಿರ್ತೀರ. ಒಬ್ಬ ಬೈಯರ್ ಬಂದ್ಬಿಟ್ಟು ಅವನಿಗೆ ನಿಮ್ಮ ಇಷ್ಟಗಳ ಅಗತ್ಯ ಇರಲ್ಲ. ಅವನು ಆ ಮನೆಯಲ್ಲಿ 108 ಕೊಂಕು ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ. ಆಯ್ತಾ, ಆಮೇಲೆ ಆ ಬಿಲ್ಡಿಂಗ್ ಸೇಲ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ದುಡ್ಡನ್ನ ಸ್ವಲ್ಪ ಸೇವ್ ಮಾಡಿ ಇಟ್ಕೊಳ್ಳಿ ಅಂತೀನಿ ನಾನು. ಯಾಕೆಂದ್ರೆ ಈಗಿನ ಕಾಲಕ್ಕೆ ದುಡ್ಡು ಮುಖ್ಯ. ಸ್ವಲ್ಪನೇ ಇಂಟ್ರೆಸ್ಟ್ ಬರಲಿ. ನೀವು ಯೋಚನೆ ಮಾಡಿ, ನಾನು 1 ಕೋಟಿನ ಮನೆ ಮಾಡಿ ಕೊನೆಗೆ ಲೋನ್ ತೀರ್ಸಕ್ಕಾಗ್ದಲ್ಲೇ ಮನೆ ಮಾರೋದಕ್ಕಿಂತ ನಾನು ಅವತ್ತೇನಾದ್ರೂ ಆ 1 ಕೋಟಿನ ಅಡ್ಜಸ್ಟ್ ಮಾಡಿ ಒಂದು FD ಇಲ್ಲ ಮತ್ತೊಂದ್ರಲ್ಲೋ ಇಟ್ಟಿದ್ರೆ ಇವತ್ತು ನನಗೆ ತಿಂಗಳಿಗೆ 65,000 ಇಂದ 70,000 ರೂಪಾಯಿ ನನಗೆ ಬರೋದು. ಎಲ್ಲ ಟ್ಯಾಕ್ಸ್ ಕಟ್ಟಾಗಿ ನಂಗೆ ಒಂದು 65,000 ರೂಪಾಯಿ ಬರೋದು. ಆರಾಮಾಗಿ ನನಗೆ ತಿಂಗಳ ಸೂಪರ್ ಆಗಿ ಜೀವನ ನಡೆಸ್ಬೋದಿತ್ತು. ಬಟ್ ನಾನು ಈಗ ಹಂಗೆ ಅನ್ಕೊಂತೀನಿ. ಯಾಕೆ ಅಂತಂದ್ರೆ ಯಾರೋ ಮಾಡ್ತಾರೆ, ನಾವು ಮಾಡೋಣ ಅಂತ ಹೋಗಿ ಕ್ಯಾಲ್ಕುಲೇಷನ್ ಇಲ್ದೇನೆ, ಒಂದು ಕ್ಯಾಲ್ಕುಲೇಟ್ ಮೈಂಡ್ ಇಲ್ದೇನೆ, ಆಯ್ತಾ, ಒಂದು ಲೆಕ್ಕಾಚಾರ ಇಲ್ದೇನೆ ಏಕಾಏಕಿ ಸಾಲ ಮಾಡಿ ಮನೆ ತಗೊಂಡು ಕೊನೆಗೆ ಆ ಮನೆನ ಬ್ಯಾಂಕ್ ಅವ್ರಿಗೆ ಮಾರೋದ್ಕಿಂತ ಬೇಡವೇ ಬೇಡ ಅಲ್ವಾ? ಅದು ಬೇಡವೇ ಬೇಡ. ಒಂದು ಮನೆಗೆ ಒಂದು 50 ಲಕ್ಷ ಹಾಕದ, ಒಂದು 50 ಲಕ್ಷಕ್ಕೆ ಒಂದು 2 ಎಕರೆ ಜಮೀನ್ ಎಲ್ಲಾದ್ರೂ ಒಂದು ತಗೊಂಡು ಆರಾಮಾಗಿ ಒಂದು ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಒಂದು ಫ್ಯಾಮಿಲಿ ಜೀವನ ಮಾಡ್ಬೋದು. ಈ ಸಿಟಿಗಳಲ್ಲಿ ಫ್ಲಾಟ್ಗಳು ತಗೊಂತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳಕ್ಕಿಂತ ಎಲ್ಲಾದ್ರೂ ಒಂದು ವಿಲೇಜ್ಗಳಲ್ಲಿ ಹೋಗಿ ಒಂದು 2 ಎಕರೆನೋ 3 ಎಕರೆನೋ ಒಂದು 50 ಲಕ್ಷ ಕೊಟ್ಟು ತಗೊಂಡು ಒಂದು ಒಳ್ಳೆ ಆಯ್ತಾ ಫೆನ್ಸಿಂಗ್ ಮಾಡ್ಕೊಂಡು ಸುತ್ತ ಒಂದು ಚಿಕ್ಕ ಒಂದು 2 BHK 3 BHK ಮನೆ ಕಟ್ಕೊಂಡ್ಬಿಟ್ಟು ಆರಾಮಾಗಿರ್ಬೋದ್ರಿ. ನೇಚರ್ ಮಧ್ಯದಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡು ಆರಾಮಾಗಿರ್ಬೋದು. ನಿಜವಾಗ್ಲೂ ನನ್ನ ಒಂದು ಇದು ಕತೆ. ಮನೆ ಸೇಲ್ ಮಾಡಿದಾಗ ತುಂಬಾ ನೋವಾಯ್ತು. 1 ವಾರ ನಿದ್ದೆನೆ ಬರ್ಲಿಲ್ಲ. ಈ ಮನೆ ಮಾಡೋದ್ಕಿಂತ ಬೇರೆ ಏನಾದ್ರು ಮಾಡಿರ್ಬೋದಿತ್ತ ಅಂತ. ಯಾಕೆಂದ್ರೆ ಬ್ಯಾಂಕಿಗೆ ಕಟ್ಟಿದೀನಿ, ಇಂಟ್ರೆಸ್ಟ್ ಹೋಯ್ತು. ಯೋಚನೆ ಮಾಡಿ, ಸತತ ಒಂದು 6 ವರ್ಷ ಇಂಟ್ರೆಸ್ಟ್ ಕಟ್ಟಿದೀನಿ. ಎಷ್ಟು ದುಡ್ಡು ಹೋಗಿದೆ ಇಂಟ್ರೆಸ್ಟ್. ತಿಂಗಳಿಗೆ ನಾವು ಕಟ್ಟೋ ಅಂತಹದ್ದು ಏನಿದೆ ಅದು 5 ವರ್ಷ ಬರೀ ಇಂಟ್ರೆಸ್ಟ್ಗೆ ಹೋಗುತ್ತೆ, ಅಸ್ಲಿಗೆ ಹೋಗಲ್ಲ. 5 ವರ್ಷ ಬರೀ ನಾವು ಇಂಟ್ರೆಸ್ಟ್ ಕಟ್ತಾನೆ ಇರ್ತೀವಿ. 5 ವರ್ಷ ಅಂತಂದ್ರೆ ಹತ್ತತ್ರ ತಿಂಗಳಿಗೆ ಒಂದು 2.5 ಲಕ್ಷ ರೂಪಾಯಿ ಬರೀ ಇಂಟ್ರೆಸ್ಟೇ ಕಟ್ಟಿದೀವಿ ಅಂತಂದ್ರೂ ಆಯ್ತಾ 6 ವರ್ಷಕ್ಕೆ ದುಡ್ಡು ಎಷ್ಟಾಯ್ತು? 12,500 ಲಕ್ಷ ಬರೀ ಇಂಟ್ರೆಸ್ಟೇ ಕಟ್ಟಿದೀವಿ. ಮತ್ತೆ ಮನೆ ಕಟ್ಟೋತಿ ನಾವೆಷ್ಟೆಲ್ಲ ಕನ್ಸ್ಕೊಂಡ್ ಮನೆ ಕಟ್ಟಿ ಏನೇನೋ ಮಾಡಿರ್ತೀವಿ, ಎಕ್ಸ್ಟ್ರಾ ದುಡ್ಡೆಲ್ಲ ಹಾಕಿರ್ತೀವಿ. ಕೊನೆಗೆ ಸೇಲ್ ಮಾಡೋತ್ತಿಗೆ ಅಯ್ಯೋ ಎಷ್ಟಕ್ಕೋ ಹೋದ್ರೆ ಸಾಕಪ್ಪ ಅನ್ಕೊಂಡಿರ್ತೀವಿ. ಹಾಗಾಗಿ ದಯವಿಟ್ಟು ಸಾಲ ಮಾಡಿ ಮನೆ ಕಟ್ಟೋರು ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು
ಸಾಲ ಮಾಡಿ ಬೇಕಾದ್ರೆ 1 kg ತುಪ್ಪ ತಂದು ತಿನ್ಬಿಡಿ, ಬಟ್ ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಕ್ ಹೋಗಿ ಕೊನೆಗೆ ತುಪ್ಪ ಅಲ್ಲ ನೀರು ಕುಡಿಯಕ್ಕೆ ಇಲ್ದಾಗ ಹೋಗ್ಬಿಡುತ್ತೆ. ದಯವಿಟ್ಟು ಸಾಲ ಮಾಡಿ ಮನೆ ಕಟ್ಟೋರು ಈ ವಿಡಿಯೋ ನೋಡಿ ನಿಮ್ಗೆ ಒಂದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಬಾಯ್.